ನಮಸ್ಕಾರ ಕರ್ನಾಟಕ ಜನತೆಗೆ ನಮ್ಮ ಮತ್ತೊಂದು ಸಾಲಿಗೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಡ್ಯೂಟಿ ಮಾಡ್ತಾ ಇದ್ವಿ. ಈ ವೆದರ್ಗೆ ಅಲ್ಲಿರೋ ಆರ್ಡ್ರಿಗೆ ಡ್ಯೂಟಿ ಮಾಡೋಕ್ಕೆ ಮನಸ್ಸಿಲ್ಲ. ಸೊ ಅದಕ್ಕೆ ಇವಾಗ ಡ್ಯೂಟಿ ರಜೆ ಹಾಕ್ಬಿಟ್ಟು ನಾನು ಇರ್ಫಾನ್ ಬೈ ಎಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಸುಮ್ಮನೆ ಗಾಡಿ ಸುತ್ತಾಡಲಾಗಿದೆ. ರೋಡ್ ಎಲ್ಲಿದೆ ಅಲ್ಲಿ ಹೋಗ್ತಾ ಇದೀವಿ, ಸುಮ್ಮನೆ ಸುತ್ತಾಡ್ಕೊಂಡು. ಪೆಟ್ರೋಲ್ ಬೇರೆ ಫುಲ್ ಟ್ಯಾಂಕ್ ಇದ್ದಿದ್ದು ಹಾಫ್ ಟ್ಯಾಂಕ್ ಬಂದ್ಬಿಟ್ಟಿದೆ. ಡ್ಯೂಟಿ ಮಾಡಿಲ್ಲ, ಏನಿಲ್ಲ, ಡ್ಯೂಟಿ ಮಾಡೋಕ್ಕಂತ ಫುಲ್ ಟ್ಯಾಂಕ್ ಹಾಕ್ಕೊಂಡೆ. ನೀವೆಲ್ಲ ರಿಚ್ ಕಿಡ್, ನಿಮ್ಗೆಲ್ಲ ಹಾಫ್ ಟ್ಯಾಂಕ್ ಎಲ್ಲ ಇಲ್ಲ. ಅಯ್ಯೋ, ರಿಚ್ ಕಿಡ್ ಜೇಬಲ್ಲಿ ₹1 ಇಲ್ಲ ಇವಾಗ. ಎಲ್ಲದು ಕೊಟ್ಟಿ ದುಡ್ಡು ಮಾಡಿ ರೋಟಿ ಕಟ್ಟಿ ದುಡ್ಡಿದ್ದೀರ, ನಾನು ಡ್ಯೂಟಿಗೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ದುಡ್ಡು ಮಾಡೋಕ್ಕೋಸ್ಕರ ಡೈಲಿ ಬೆಳಗ್ಗೆ ಎಲ್ಲಿ ಅಂತ ಫೋನ್ ಮಾಡಿದ್ರೆ ಅಲ್ಲಿ ಈ ದಾಬಾ ಆ ದಾಬಾ ಅಂತ ಇದೆ. ನಾನು ಅವಾಗ ಗಾಯ್ಸ್ ನಾವು ಅಬಂಡೆಂಟ್ ಪ್ಲೇಸ್ ಹುಡುಕ್ತಾ ಇದೀವಿ. ಇದು ಯಾವ ಪ್ಲೇಸ್ ಗೊತ್ತಿಲ್ಲ. ಎಲ್ಲ ಕಡೆ ಕಾಡು ನೋಡಿ ಗೈಸ್. ಕಾಡು ಒಳಗಡೆ ನಾವು ಇಬ್ಬರೇ ಹೋಗ್ತಾ ಇದೀವಿ. ಇವಾಗ ನಮ್ದು ಒಂಟಿ ಮನೆ ಗಾಯ್ಸ್. ಇದು ಅಮೃತ್ ನಗರ. ಇದು ಈ ಪ್ಲೇಸ್ ಎಲ್ಲ ಇಷ್ಟು ಸುತ್ತ ಫುಲ್ ಅಮೃತ್ ನಗರ ಬರುತ್ತೆ. ಏನಂದ್ರೆ ನಮ್ಮ ಹುಡುಗರು ಒಂದು 3-4 ಜನ ಬಂದವ್ರೆ. ಅವ್ರನ್ನ ಎಲ್ಲವ್ರೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಒಳಗಡೆ ಅವ್ರೆ. ಅದೇ ದೊಡ್ಡ ಫೀಲ್ಡ್ ಒಳಗಡೆ ಬರ್ಬೋದಾ ಹುಡುಕೊಂಡು ಹೋಗ್ತಾ ಇದೀವಿ. ನಾವು ಗಣೇಶ ಕೂಡ್ಸೋ ಪ್ಲೇಸ್ ಇದು, ಮುಳುಗ್ಸೋ ಪ್ಲೇಸ್ ಇದು. ಆ್ಯಂಡ್ ಇದೊಳ್ಳೆ ಅಬಂಡೆಂಟ್ ಪ್ಲೇಸ್ ಥರ ಫುಲ್ ಕಾಡು ಹೋಗ್ತಾ ಇದೀವಿ. ನೋಡೋಣ. ಬರೀ ತಿರ್ಗಾಡ್ತಾರ. ಬೇಜಾರು ಆರ್ಡ್ರ್ ಇಲ್ಲ, ದುಡಿಮೆ ಇಲ್ಲ, ಬರೀ ಪೆಟ್ರೋಲ್ ಖರ್ಚು, ನಮ್ಮ ಖರ್ಚು ಅದೇ ಆಗ್ಬಿಡೈತೆ. ನಮ್ದು ಯಾಕೆ ನಮಗೆ ದೇವ್ರು ಇಷ್ಟು ಹೊಟ್ಟೆ ಉರಿಸ್ತಾನಂತ ಗೊತ್ತಾಗಲ್ಲ. ಜಪ್ತ ಬಿಟ್ಟು ಬೇರೆ ಯಾವ್ದನ್ನ ಕೆಲಸ ಹುಡ್ಕೋಣ. ಇದ್ರ ಸಾವಾಸನೇ ಬೇಡ. ಪ್ರವಾಸ ಇತ್ತು ಮೊದಲು, ಚೆನ್ನಾಗಿತ್ತು. ಬಟ್ ಆದ್ರೆ ಇವಾಗ ಇದ್ರ ಸಾಹಸ ಮಾಡಿ ಹಾಳಾಗೋಯ್ತೀವಿ. ಸೀರಿಯಸ್ ಅವರ್ಗೆ ಒಂದು ಆರ್ಡ್ರ್ ಬೀಳ್ತಾ ಇದೆ. ಎಷ್ಟು ಬೇಜಾರಿದೆ. ಹಬ್ಬ ಅಂದ್ರೆ $1 ಅವರ್ಗೆ ₹20 ಇಲ್ಲ ₹30 ಅಷ್ಟೇ. $1 ಅವರ್ಗೆ ₹20. ಅದು ಹತ್ರ ಬಿದ್ರೆ $1 ಅವರ್ಗೆ ₹15 ಅಷ್ಟೇ ಆಗ್ತಾ ಇರುತ್ತೆ. ಒಬ್ಬ ಮನುಷ್ಯ ₹15 ದುಡಿತಾನೆ. ಇನ್ಸೆಂಟಿವ್ ಹತ್ರ ಅರ್ಥ ಹಿಡಿದ್ರೆ ₹30 ಇನ್ಸೆಂಟಿವ್. ಅದು ಇನ್ನ ಏನೋ RTO ಹಿಡಿದ್ರೆ ಆಯ್ತು, ಅಲ್ಲೇ ₹5 ಕಟ್ಟಿ ₹15. ಅದಕ್ಕೇನೆ ಬೇರೆ ಯಾವ್ದಾನ ಕೆಲಸ ಮಾಡೋಣ ಅಂತ ನೋಡ್ತಾ ಇದೀವಿ. ಇವಾಗ ಸುಮ್ಮನೆ ಹೋಗ್ತಾ ಇದೀವಿ ಗೈಸ್. ಇದು ಎಂಟಾರ್ಕು ನವೀನೊಂದು ಗಾಡಿ ಎತ್ಕೊಂಡು ಹೋಗ್ಬೇಕು. ಇಷ್ಟೊತ್ತಲ್ಲಿ ಕೂತ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಆಚೆ ಕಡೆ ಹೋಗ್ಬಿಟ್ಟು ಇವಾಗ ಬಂದಿದ್ದೀವಿ. ಏನಂದರೆ ಇದೊಂದು ನವೀನ ಗಾಡಿ ಎತ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಗೋಕುಲ್ ಪೇಮೆಂಟ್ ಮಾಡ್ತಾ ಇದ್ದಾನೆ. ತೊಗೊಂಡು ಏನಿಲ್ಲ, ಅದೊಂದು ವಾಶ್ ಆಗ್ತಾಯಿದೆ, ಎಲ್ಲ ಆಗಿದೆ, ಏನಿಲ್ಲ. ಪೇಮೆಂಟ್ ಮಾಡ್ಬಿಟ್ಟು ತೊಗೊಂಡೋಗ್ಬೇಕು. ನವೀನ್ ಏನಂದರೆ ಆಚೆ ಕಡೆ ಇದ್ದಾನೆ. ಇವಾಗ ಒಂದು ಗಾಡಿ ತೊಗೊಂಡೋಗಿ ಮನೆ ಹತ್ರ ನಿಲ್ಲಿಸ್ಬೇಕು. ಅದಕ್ಕೆ ಪೇಮೆಂಟ್ ಮಾತಾಡಲಿ. ಇವಾಗ ಅವರು ನವೀನ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಅವನ ಹತ್ರ ಮಾತಾಡಿದ ತಕ್ಷಣ ಎತ್ಕೊಂಡೋಗಿ ನೋಡೋಣ ಏನಾಗುತ್ತೆ ಅಂತ. ನೋಡ್ರಿ, ಹೊಸ ಗಾಡಿ ಥರ ಮಾಡಿದ್ದಾರೆ ಎಲ್ಲ ಇದನ್ನು. ಹಾಂ, ಬ್ಯಾಟ್ರಿನ ಒಂದು ಚೇಂಜ್ ಮಾಡಿದಾರಂತೆ. ತೊಗೊಂಡು ಹೋದರೆ ಅಷ್ಟೇ. ಇವಾಗ ಏನಿಲ್ಲ, ಇದೊಂದು ಗಾಡಿ ತೊಗೊಂಡೋಗ್ಬೇಕಷ್ಟೇ. ಅವನು ಪೇಮೆಂಟ್ ಮಾಡಿದ್ದ ತಕ್ಷಣ ಇವಾಗ ನವೀನ ತೊಗೊಂಡೋಗೋದು. ಸೊ ಗಾಯ್ಸ್, ಇವಾಗ ನವೀನ ಗಾಡಿ ತೊಗೊಂಡು ನಾನು ಮತ್ತು ಗೋಕುಲ್ ಹೋಗ್ತಾ ಇದ್ದೀವಿ. ನೋಡ್ರಿ ಆಟಗಳು ನೋಡ್ರಿ, ನವರಂಗಿ ಆಟಗಳು. ಸೇಮ್ ನಾಗರಕವಿ ಇದು ನಾಗುಳ್ಳಿ ಥರ ಡ್ಯಾನ್ಸ್ ಆಡ್ತಾರೆ. ಅದು ನಾವು ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋಣ.